ಅಮ್ಮ ನೋಡಿ, ಎಲ್ರಿಗೂ ನಮಸ್ಕಾರ. ಫಸ್ಟಿಗೆ ನಾನು ಯಾವಾಗಲೂ ರಮ್ಯನಿಗೆ ಹೇಳೋದು ಈಗ, ಯಾಕೆಂದರೆ ಅವಳು ನನಗೆ ಈಗ ಬೆಸ್ಟ್ ಕಂಪನಿ ಕೊಡ್ತಾ ಇದ್ದಾರೆ ಯಾವಾಗಲೂ. ಅದು ಒಂದು ಖುಷಿ ಅಲ್ಲಮ್ಮ. ಇವರಿಗೆ ಸಹ ಕಾದು ಕೂತ್ಕೊಳ್ತಾರೆ 4 ಗಂಟೆ ಆಗುವಾಗ ರಮ್ಯ ಬರ್ತಾಳ. ಇನ್ನು ಇಲ್ಲೇ ಒಂದು ಮನೆ ತುಂಟ ಬಾಕಿಯವರಿಗೆ ಬಾಗಿಲು ತೆಗಿಲಿಕ್ಕೆ ಹೇಳ್ತಿರ್ಲಿಲ್ಲ ಮೊನ್ನೆಯಿಂದ. ಬೇಗ ಹೋಗಿ ಬಾಗಿಲು ತೆಗೆದಿದ್ದಾರೆ. ನಾನು ಬರುದ್ರ ಒಳಗೆ ಬಾಗಿಲು ತೆಗ್ದಾಯ್ತು. ಇದೆಂತ ಇವತ್ತು ನಿಮ್ದು ಸ್ಪೆಷಲ್? ಇದು ನೋಡಿ, ಅಮ್ಮನ ಮಗಳ ಹಾಗೆ, ಅಂದರೆ ಅಮ್ಮನ ಮೈದುನನ ಮಗಳು ವಿದ್ಯಾಮಲ್ಯ ಅಂತ. ಅವರಲ್ಲಿ ಊರ್ವ ಮಾರ್ಕೆಟಿನ ಹತ್ತಿರದಿಂದ ಕಳಿಸಿದ್ದಾರೆ. ತಂದು ಕೊಟ್ಟದ್ದು ನಮ್ಮದು ರಮ್ಯ. ನಮಗೆ ಮಳೆಗಾಲದಲ್ಲಿ ಈ ಸಲ ನನ್ನ ಯೋಗ ಒಳ್ಳೆದುಂಟಲ್ಲ, ಎಲ್ಲರೂ ಚಂದದಲ್ಲಿ ಕಳಿಸ್ತಾ ಇದ್ದಾರೆ. ನಾನು ಒಮ್ಮೊಮ್ಮೆ ಹುಷಾರಿಲ್ಲದಿದ್ರೆ ಸಹ ಒಳ್ಳೊಳ್ಳೆ ಯೋಗ ಬರ್ತದೆ ನೋಡಿ. ಹುಷಾರಿದ್ದವರಿಗೆ ಹೀಗೆ ಯಾರು ಸಹ ಕಳಿಸಿಕೊಡೋದಿಲ್ಲ. ಇದು ತಿಂದು ತಿಂದು ಈಗ ನೀವು ಹುಷಾರಾದ್ರಿ ಅಲ್ಲ. ಅದು ಸಹ ಮತ್ತೆ ಸ್ವಲ್ಪ ವೇಟ್ ಎಲ್ಲ ಜಾಸ್ತಿ ಆಗ್ಬೇಕಲ್ಲ, ಬಚ್ಚಿದ್ದೇನಲ್ಲ, ಎಲ್ಲರೂ ಹೇಳ್ತಾ ಇದ್ದಾರೆ ಬಚ್ಚಿದ್ದೀರಿ ಅಂತ. ಹಾಗೆ ಇದೆಲ್ಲ ತಿಂದು ಸ್ವಲ್ಪ ತೋರಾಗಿ ಬರುವ ತಿಂಗಳೊಂದು ಟ್ರಿಪ್ಪಿಗೆ ಹೋಗಿ ಬರುವ ಅಂತ ಉಂಟು. ಅದು ಮಾತು ಹೇಳಿದ ಕೂಡಲೇ ನಮ್ಮ ಇವರಿದ್ದಾರಲ್ಲ, ಅವರಿಗೆ 2 ದಿನ ಮೊನ್ನೆ ಹುಷಾರಿಲ್ಲ ಆಯಿತು. ಅದು ಸಹ ಒಂದು ರೀಸನ್. ಕಿವಿಗೆ ಬಿದ್ದ ಕೂಡಲೇ ಹುಷಾರಿಲ್ಲ ಆಗ್ತದೆ, ಎಂತ ಮಾಡೋದು? ಇಲ್ಲಪ್ಪ, ಅವ್ರ ಧೈರ್ಯ ಇದ್ದಾರೆ. ನಿಮ್ಮ ಅಮ್ಮ ಅಲ್ಲ ಅವರೆಷ್ಟಾದ್ರೂ ಈ ವಿಷಯದಲ್ಲಿ ಮಾತ್ರ ಅವರು ಮೇಲೆ ಹೋದ ನಂತರ ನಾನು ಟ್ರಿಪ್ಪಿಗೆ ಹೋಗ್ಬೇಕಂತ ಹೇಳಿದ್ದಾರೆ ಯಾವಾಗಲೂ. ಅಯ್ಯೋ, ಯಾರು ಯಾವಾಗ ಮೇಲೆ ಹೋಗ್ತಾರಂತ ಯಾವಾಗಲೂ ಹೇಳಿಕ್ಕೆ ಆಗುದಿಲ್ಲ, ಗೊತ್ತಾಯ್ತಮ್ಮ? ಆಗ್ತದ ಎಂತ ಎಂತದ ಅಂತೆ. ನೀವೀಗ ಹಾಗೆಲ್ಲ ಹೇಳಬೇಡಿ. ಈಗ ಪತ್ರೊಡೆ ಚಂದ ಮಾಡಿ ತಿಂದು ವಿದ್ಯಕ್ಕನಿಗೆ ಒಂದು ಧನ್ಯವಾದ ಹೇಳಿ. ವಿದ್ಯಾ, ದೊಡ್ಡ ಧನ್ಯವಾದ ನಿನಗೆ, ಆಯ್ತಾ? ತುಂಬ ಒಳ್ಳೆಯದಾಗಿದೆ. ನಮಗೆ ಹೋಟೆಲಿದ್ದೆಲ್ಲ ಪತ್ರೊಡೆ ನಮಗೆ ಪತ್ರೊಡೆ ಆಗಬೇಕು, ನಮ್ಮ ಕೊಂಕಣಿ ಸ್ಟೈಲ್. ನಾನು ಸಹ ಹೀಗೇ ಮಾಡು. ನನಗೆ ಖಾಲಿ ಹೆಸರು ಬೇಳೆ ಹೆಸರು ಪಚ್ಚೆ ಹೆಸರು ಸಾರಿ ಅಕ್ಕಿಗಾನು ಪಚ್ಚೆ ಹೆಸರು ಮಾತ್ರ ಹಾಕಿ ಮಾಡುದು ನಾನು. ಮತ್ತೆ ತೆಂಗಿನ ಪಚ್ಚೆ ಹೆಸರು ಮತ್ತೆ ತೆಂಗಿನ ತುರಿ ಸರಿ ಹಾಕಿ ಮಾಡೋದಿತ್ತು. ಹೀಗೆ ವಿದ್ಯೆ ಸಹ ಹೀಗೆ ಮಾಡುದು. ಅದರಿಂದ ಅವಳ ಪತ್ರೊಡೆ ಅಂದರೆ ನನ್ನ ಫೇವ್ರೇಟ್. ಈಗ ಎಷ್ಟು ಜನರಿಗೆ ಆಸೆ ಆಗ್ತದೆ ಗೊತ್ತಿಲ್ಲ. ಥ್ಯಾಂಕ್ ಯು ವಿದ್ಯಕ್ಕ. ಥ್ಯಾಂಕ್ ಯು ವಿದ್ಯಕ್ಕ, ಥ್ಯಾಂಕ್ ಯು.